ನಮಸ್ಕಾರ. ಇಂದಿನ ಒಂದು ವಿಚಾರ ವಿವಾಹ ಸಂಬಂಧಪಟ್ಟಿದ್ದು. ವಿವಾಹಕ್ಕೆ ಯಾಕೆ ತಡ ಆಗುತ್ತೆ, ಯಾವ ಗ್ರಹಗಳು ಕಾರಣ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು, ಜಾತಕದಲ್ಲಿ ಯಾವ ರೀತಿ ಗ್ರಹಗಳ ಒಂದು ಸಂಯೋಗ ಅಂತ ಹೇಳ್ತೀವಿ, ಆ ಒಂದು ಗ್ರಹಗಳ ಸಂಯೋಗ ಇದ್ದರೆ ಯಾವ ರೀತಿ ಬೇಗ ವಿವಾಹ ಆಗುತ್ತೆ ಅಥವಾ ತಡ ಯಾಕೆ ವಿವಾಹ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋಣ. ಜಾತಕದಲ್ಲಿರ್ತಕ್ಕಂಥ 7ನೇ ಮನೆ ಅಂದರೆ ಕಳತ್ತರ ಸ್ಥಾನ ಅಂತೇಳಿ ಕರಿತೀವಿ. ಜಾತಕದಲ್ಲಿ ಲಗ್ನದಿಂದ ಸಪ್ತಮ ಭಾವ, ಇದು ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಳತ್ತರ ಸ್ಥಾನ ಅಂತೇಳಿ ಕರಿತೀವಿ. ಜೀವನದಲ್ಲಿನ ಒಂದು ಎಲ್ಲ ರೀತಿಯ ಒಂದು ಸಹಜೀವನವನ್ನು ಯಾವ ರೀತಿ ಹುಡುಗ ಸಿಗ್ತಾನೆ ಅಥವಾ ಯಾವ ರೀತಿ ಹುಡುಗಿ ಸಿಗ್ತಾಳೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು ಅಂದರೆ ಜಾತಕದಲ್ಲಿ ಸಪ್ತಮ ಸ್ಥಾನ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿ ಇರುತ್ತೆ. ಅದೇ 7ನೇ ಮನೆಯಲ್ಲಿ ಗ್ರಹಗಳ ಸ್ಥಾನಗಳಿಂದಾಗುವ ದೋಷಗಳಲ್ಲಿ ಮದುವೆಯಲ್ಲಿ ವಿಳಂಬ ಆಗ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ತಡವಾದ ಒಂದು ಮದುವೆ, ಅದಕ್ಕೆ ಕಾರಣಗಳು ಏನು ಮತ್ತು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತಕ್ಕಂಥದ್ದು, ಯಾವ ಗ್ರಹಗಳ ಮೇಲೆ ಕೂತಿದೆ ಅಂತಕ್ಕಂಥದ್ದನ್ನು ನೋಡೋಣ. ಈ ವಿವಾಹ ಅಂತಕ್ಕಂಥದ್ದು ನಮ್ಮ ಈ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಒಂದು ಪ್ರಾತಿನಿಧ್ಯ ಇರ್ತಕ್ಕಂಥ ಒಂದು ಷೋಡಶ ಸಂಸ್ಕಾರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಕಾರ ಆಗಿದೆ. ಈ ಒಂದು ವಿವಾಹದಲ್ಲಿನ ವಿಳಂಬಕ್ಕೆ ಗ್ರಹಗಳು ಮತ್ತು ಕುಂಡಲಿಯಲ್ಲಿರ್ತಕ್ಕಂಥ ಗ್ರಹಗಳು ಯಾವ ಮನೆಯಲ್ಲಿ, ಸಪೋಸ್ ಎಕ್ಸಾಂಪಲ್ ಅಂತ ಏನು ಹೇಳ್ತೀವಿ, 7ನೇ ಮನೆಯಲ್ಲಿ ಗ್ರಹಗಳನ್ನು, 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತಕ್ಕಂಥದ್ದನ್ನು ಡಿಪೆಂಡ್ ಮಾಡಿ ಅದರ ಮೇಲೆ ವಿವಾಹ ಅಂತಕ್ಕಂಥದ್ದು ನಿರ್ಧಾರವನ್ನು ಮಾಡಲಾಗುತ್ತೆ. ವಿಶೇಷ ಅಂತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಸೂರ್ಯ ಅಥವಾ ಶನಿ, ಕುಜ, ರಾಹು, ಕೇತು ಈ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಬಂದಾಗ ವಿವಾಹ ಅಂತಕ್ಕಂಥದ್ದು ತುಂಬ ತಡ ಆಗುತ್ತೆ. ಅಂದರೆ ಎಕ್ಸಾಂಪಲ್ ಅಂದರೆ 30 ವರ್ಷ ಆಗ್ಬೋದು, 35 ವರ್ಷ ಆಗ್ಬೋದು ಅಥವಾ 40 ವರ್ಷ ಆಗ್ಬೋದು. ಈ ರೀತಿಯ ಒಂದು ವಯಸ್ಸಿನ ಒಂದು ಪ್ರಮಾಣ ಜಾಸ್ತಿಯಾಗಿ ವಿವಾಹ ಅಂತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಆಗದಿರನೇ ಇರಬಹುದು ಅಥವಾ ತಡವಾಗಿ ವಿವಾಹ ಅಂತಕ್ಕಂಥದ್ದು ಆಗ್ಬೋದು. ಇದಕ್ಕೆ ಕಾರಣ ಆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ಕುಜ ಮತ್ತು ಸೂರ್ಯ, ರಾಹು, ಕೇತುಗಳು, ಕುರಗ್ರಹಗಳ ಒಂದು ಪ್ರಭಾವದಿಂದ ವಿವಾಹ ಅಂತಕ್ಕಂಥದ್ದು ತಡವಾಗುತ್ತೆ. ಅದಕ್ಕೆ 8ನೇ ಮನೆ ಸಹ ಅದಕ್ಕೂ ಒಂದು ಸಮಸ್ಯೆಯನ್ನು ತಂದುಕೊಡುತ್ತೆ. ಅಷ್ಟಮ ಸ್ಥಾನ ಅಂತೇನು ಹೇಳ್ತೀವಿ, ಆ ಒಂದು ಅಷ್ಟಮ ಸ್ಥಾನದಲ್ಲಿ ಮಾಂಗಲ್ಯ ಸ್ಥಾನ ಅಂತೇನು ಹೇಳ್ತೀವಿ, ಅದಕ್ಕೆ ಅದರಲ್ಲಿರ್ತಕ್ಕಂಥ ಗ್ರಹಗಳ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದೇ ರೀತಿ 12ನೇ ಮನೆ ಅಂತಕ್ಕಂಥದ್ದು ಅದು ಡಿಪೆಂಡ್ ಆಗುತ್ತೆ. ಆ ಒಂದು ಗ್ರಹಗಳ ಆಧಾರದ ಮೇಲೆ ವಿವಾಹ ಅಂತಕ್ಕಂಥದ್ದು ನಿಧಾನ ಆಗ್ತಕ್ಕಂಥ ಒಂದು ಲಕ್ಷಣ ಬರುತ್ತೆ. ಈ ಒಂದು 7ನೇ ಮನೆಯಲ್ಲಿ ರಾಹು, ಕೇತು, ಕುಜ, ಸೂರ್ಯ ಅಂತಹ ಗ್ರಹಗಳು ಬಂದಾಗ ಒಂದು ವಿವಾಹದಲ್ಲಿ ವಿಳಂಬ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದಕ್ಕೆ ನಾವು 7ನೇ ಮನೆಯನ್ನು ಕನ್ಸಿಡರ್ ಮಾಡಿದಾಗ ಅಥವಾ 8ನೇ ಮನೆ ಅಂತಕ್ಕಂಥದ್ದು ಅಥವಾ 12ನೇ ಮನೆ ಅಂತಕ್ಕಂಥದ್ದು, ಈ ಒಂದು ಮನೆಗಳಲ್ಲಿ ಈ ಒಂದು ಕ್ರೂರ ಗ್ರಹಗಳು ಬಂದಾಗ ವಿವಾಹ ಅಂತಕ್ಕಂಥದ್ದು ನಿಧಾನ ಆಗುತ್ತೆ. ಒಂದು ಕುಜ ದೋಷ ಅಂತೇನು ಹೇಳ್ತೀವಿ, ಅದಕ್ಕೂ ಸಹ ವಿವಾಹ ಅಂತಕ್ಕಂಥದ್ದು ನಿಧಾನ ಆಗೋದಕ್ಕೆ ಒಂದು ಕಾರಣ ಆಗ್ಬೋದು. ಹಾಗಾಗಿ ಈ ಒಂದು ದೋಷಗಳಿಗೆ ಪರಿಹಾರ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಆ ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹಗಳು ಶನಿ, ಕುಜ, ರಾಹು, ಕೇತು ಅಂತೇನು ಹೇಳ್ತೀವಿ, ಕ್ರೂರ ಗ್ರಹಗಳು ಇದ್ದಾಗ ಅದಕ್ಕೆ ಜಪಶಾಂತಿಗಳನ್ನು ಮಾಡಿಸಿಕೊಂಡು ಮುಂದೆ ಪ್ರಯತ್ನವನ್ನು ಪಟ್ಟಾಗ ಆದರೂ ಸಹ ಖಚಿತವಾಗಿ ವಿವಾಹ ಅಂತಕ್ಕಂಥದ್ದು ಯಾವ ರೀತಿ ಎಷ್ಟೋ ಒಂದು 8 ವರ್ಷ 10 ವರ್ಷ ಅಂತ ನಿಧಾನ ಆಗ್ತಕ್ಕಂಥ ಸಂದರ್ಭಗಳು ಇದ್ದಲ್ಲಿ ಸ್ವಲ್ಪ ಒಂದು 4 ವರ್ಷ 5 ವರ್ಷ ಅಂತಕ್ಕಂಥ ಅವಧಿಯಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭಗಳು ಆ ಜಾತಕದವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಅಥವಾ ವಿಶೇಷವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲಿ 25, 28, 19 ಈ ರೀತಿ ಒಂದು ಸಣ್ಣ ವಯಸ್ಸಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭಗಳನ್ನು ನೋಡ್ತೀವಿ. ಅದಕ್ಕೆ ಕಾರಣ ಆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಕಾರಣ ಆಗುತ್ತೆ. ಆ ಒಂದು ಸಪ್ತಮ ಸ್ಥಾನದಲ್ಲಿ ಬುಧ ಗ್ರಹ ಆಗ್ಬೋದು ಅಥವಾ ಗುರುಗ್ರಹ ಆಗ್ಬೋದು, ಶುಕ್ರ, ಈ ರೀತಿಯ ಬೇರೆ ವಿಶೇಷವಾಗಿರ್ತಕ್ಕಂಥ ಶುಭ ಗ್ರಹಗಳು ಬಂದಾಗ ಅಥವಾ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ ಸಪ್ತಮಾಧಿಪತಿ ಬಂದು ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ ಇದ್ದಾಗ ಅಥವಾ ಆ ಸಪ್ತಮ ಸ್ಥಾನವನ್ನು ಗುರು ದೃಷ್ಟಿ ಇದ್ದಾಗ ಈ ರೀತಿಯ ವಿಶೇಷ ಒಂದು ಸಂದರ್ಭಗಳಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಏನೇ ಒಂದು ವಿಚಾರ ಅಂದಾಗ 6ನೇ ಮನೆ ಅಥವಾ 8 ಅಥವಾ 12ನೇ ಮನೆಯಲ್ಲಿ ವಿಶೇಷವಾಗಿ ಈ ಒಂದು ಗ್ರಹಗಳ ಒಂದು ಸಂಯೋಗ ಬಂದಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ತಡವಾದ ಒಂದು ವಿವಾಹ ಅಂತಕ್ಕಂಥದ್ದನ್ನು ಈ ಒಂದು ಜ್ಯೋತಿಷ್ಯದಲ್ಲಿ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಡವಾಗ ಒಂದು ವಿವಾಹ ಅಂತಕ್ಕಂಥ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಶಾಂತಿ ಕರ್ಮಗಳನ್ನು ನಾವು ಮಾಡಿಸಿಕೊಂಡಾಗ ಸ್ವಲ್ಪ ವಿವಾಹ ಅಂತಕ್ಕಂಥದ್ದು ಬೇಗ ಆಗುತ್ತೆ ಅಂತೇಳಿ ಹೇಳ್ಬೋದು.
ಹಾಗಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ವಿಶೇಷವಾಗಿ ಸಪ್ತಮ ಸ್ಥಾನ ಅಂತಕ್ಕಂಥದ್ದು ಶುದ್ಧಿಯಾಗಿರಬೇಕು, ಅಥವಾ ಶುಭ ಗ್ರಹಗಳ ಒಂದು ದೃಷ್ಟಿ ಇರಬೇಕು, ಅಥವಾ ಆ ಒಂದು ಸಪ್ತಮ ಸ್ಥಾನದಲ್ಲಿ ಶುಭ ಗ್ರಹಗಳ ಒಂದು ಸ್ಥಿತಿ ಇದ್ದಾಗ, ಅಥವಾ ಆ ಒಂದು ಸಪ್ತಮಾಧಿಪತಿ ಒಂದು ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿದ್ದಾಗ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬೇಗ ಮದುವೆ ಆಗ್ತಕ್ಕಂಥ ಸಂದರ್ಭಗಳು, ಮದುವೆಯಾದ ನಂತರದಲ್ಲಿ ಒಂದು ದಾಂಪತ್ಯ ಅಂತಕ್ಕಂಥದ್ದು ತುಂಬ ಸುಗಮಯವಾಗಿರುತ್ತೆ. ಸುಗಮವಾಗಿ ಆ ಒಂದು ಸಂಸಾರ ಅಂತಕ್ಕಂಥದ್ದನ್ನು ಈ ಒಂದು ದಂಪತಿಗಳು ಸಾಗಿಸ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಆ ಒಂದು ವ್ಯಕ್ತಿಯ ಜಾತಕದಲ್ಲಿ ಸಪ್ತಮಾಧಿಪತಿ ದುರ್ಬಲವಾಗಿದ್ದಲ್ಲಿ ಖಂಡಿತವಾಗಿ ಅದಕ್ಕೆ ಶಾಂತಿಯ ಒಂದು ಅವಶ್ಯಕತೆ ಇರುತ್ತದೆ. ಅದಕ್ಕೆ ಶಾಂತಿಯನ್ನು ಮಾಡಿಸಿಕೊಂಡು ವಿವಾಹ ಅಂತಕ್ಕಂಥದ್ದನ್ನು ಬೇಗ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಪಡಬಹುದು. ನಮಸ್ಕಾರ.